ಜಾಗೃತಿ ಕೊರತೆಯಿಂದ ಸೈಬರ್ ಪ್ರಕರಣ ಹೆಚ್ಚುತ್ತಿವೆ. ಪೊಲೀಸ್ ಅಧೀಕ್ಷಕ ರಂಜಿತ್ ಕುಮಾರ್ ಬಂಡಾರು. ಹೊಸದುರ್ಗ ಪೊಲೀಸ್ ಇಲಾಖೆ ವತಿಯಿಂದ ಪಟ್ಟಣದ ಸಿದ್ದರಾಮೇಶ್ವರ ಸಮುದಾಯ ಭವನದಲ್ಲಿ ಆಯೋಜಿಸಿದ್ದ ಕಾರ್ಯಾಗಾರದಲ್ಲಿ ಬುಧವಾರ ಭಾಗವಹಿಸಿ ಪೊಲೀಸ್ ಅಧೀಕ್ಷಕ ರಂಜಿತ್ ಕುಮಾರ್ ಬಂಡಾರು ಮಾತನಾಡಿದರು. ಇತ್ತೀಚೆಗೆ ಸೈಬರ್ ಪ್ರಕರಣಗಳು ಹೆಚ್ಚುತ್ತಿವೆ. ಎಲ್ಲ ಜನರಿಗೂ ಈ ಬಗ್ಗೆ ಅರಿವಿನ ಕೊರತೆ ಇದೆ. ಸೈಬರ್ ಕ್ರೈಮ್ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸುವ ಕಾರ್ಯವಾಗಬೇಕು. ಕಟ್ಟ ಕಡೆ ವ್ಯಕ್ತಿಗೂ ಇದರ ಅರಿವಾಗಬೇಕೆಂದು ತಿಳಿಸಿದರು. ತುರ್ತು ಸಹಾಯವಾಣಿ 112ಕ್ಕೆ ದಿನದ 24 ಗಂಟೆಗಳಲ್ಲಿ ಯಾವಾಗಲಾದರೂ ಸರಿ ಅಪಾಯದಲ್ಲಿದ್ದಾಗ ಕರೆ ಮಾಡಿ. ಮುಂದಿನ 15 ನಿಮಿಷದಲ್ಲಿ ಪೊಲೀಸರು ಬಂದು ಸಹಾಯ ಮಾಡ್ತಾರೆ. ಇದರ ಸದುಪಯೋಗ ಎಲ್ಲರೂ ಪಡೆದುಕೊಳ್ಳಬೇಕು. ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಮಾದಕ ವ್ಯಸನಕ್ಕೆ ತುತ್ತಾಗಿದ್ದಾರೆ. ಪೊಲೀಸ್ ಠಾಣೆಗೆ ಕೂಡಲೇ ತಿಳಿಸಿ ಅಥವಾ ಡ್ರಗ್ ಫ್ರೀ ಕರ್ನಾಟಕ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ದೂರುಗಳನ್ನು ಸಲ್ಲಿಸಬಹುದು. ಮನೆಗೆ ಸಿಸಿಟಿವಿ ಕ್ಯಾಮೆರಾ ಹಾಕಿಸಿಕೊಳ್ಳಿ. ಮಹಿಳೆಯರು ಆಭರಣಗಳನ್ನು ಧರಿಸಿ ಒಬ್ಬಂಟಿಯಾಗಿ ಓಡಾಡಬೇಡಿ ಎಂದು ಸಾರ್ವಜನಿಕರಿಗೆ ಕಿವಿ ಮಾತು ಹೇಳಿದರು. ಈಗ ನಮ್ಮ ನಡೆ ಜಾಗೃತಿ ಕಡೆ ಈಗ 2ನೇ ದಿನದ ಕಾರ್ಯಕ್ರಮದ ಅಂಗವಾಗಿ ಬೀಟ್ ಸದಸ್ಯರ ಸಭೆ ಮತ್ತು ಸಾರ್ವಜನಿಕ ಸಭೆ ಅಂಗವಾಗಿ ಮೊನ್ನೆ ಎಸ್ ಪಿ ಸಾಹೇಬರು ಈ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿದರು. ಮತ್ತು ಈ ಕಾರ್ಯಕ್ರಮದ ಪರವಾಗಿ ಅವರಿಗೆ ಮತ್ತು ಅವರು ಅತ್ತರ್ಮಲ್ಲಿ ಸಲಹೆ ಸೂಚನೆ ನೀಡಿದ್ದಾರೆ. ಅವರಿಗೆ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ವತಿಯಿಂದ ತುಂಬ ಹೃದಯದ ವಂದನೆಗಳು. ಅದೇ ರೀತಿ ಸಹ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಆಗೋದಕ್ಕೆ ಮೊನ್ನೆ ನಮ್ಮ DSP ಸಾಹೇಬರು ಕಾರಣರಾಗಿರ್ತಾರೆ. ಅವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ನಾವು ಹೃತ್ಪೂರ್ವಕ ವಂದನೆ. ಹಾಗೆ ಈ ಕಾರ್ಯಕ್ರಮದ ಎಲ್ಲ ಮೇನು ಟಾರ್ಗೆಟ್ ನಮಗಿರೋದು ಅಂತಂದರೆ ಸೈಬರ್ ಕ್ರೈಮ್ ಸಂಘಟನೆಗೆ ಅದರದೆಲ್ಲ ಉಸ್ತುವಾರಿ ನಮ್ಮ ಸೆನ್ ಇನ್ಸ್ಪೆಕ್ಟರ್ ಆದ ವೆಂಕಟೇಶ್ ಅವರು ವಹಿಸಿಕೊಂಡಿದ್ರು. ಅವರು 2 ದಿನವೂ ಸಹ ಅದೇ ಜಾಗದಲ್ಲಿ ನಿಂತು ಅವರಿಗೆ ಅತ್ಯಮೂಲ್ಯ ಸಲಹೆ ಸೂಚನೆಗಳು ನೀಡಿದ್ದಾರೆ. ಮತ್ತು ಎಲ್ಲ ಸಾರ್ವಜನಿಕರಿಗೂ ಅದು ಅರ್ಥ ಆಗಿದೆ ಅಂತ ಅಂತೀವಿ. ಅವರು ಹೇಳಿರೋದು ಒಂದು ಅಂಶ ಅಳವಡಿಸಿಕೊಂಡು ಸಹ ಅದು ನಮಗೆ ನಮ್ಮ ಮುಂದಿನ ಎಲ್ಲ ಇದಕ್ಕೂ ಸಹ ಅನುಕೂಲ ಆಗುತ್ತೆ ಅಂತ ಹೇಳಿ ಅವ್ರಿಗೂ ಸಹ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ಉತ್ಪನ್ನಗೊಂಡಿದೆ. ಅದೇ ರೀತಿ ಸಹ ನಮ್ಮ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಆಯೋಜನೆ ಆಗೋದಕ್ಕೆ ನಮ್ಮ ಹೊಸದುರ್ಗ ಇನ್ಸ್ಪೆಕ್ಟರ್ ರಮೇಶ್ ಅವರು ಸಹ ಕಾರಣೀಕರ್ತರಾಗಿರ್ತಾರೆ. ಅವರಿಗೂ ಸಹ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ನಾವು ಮುಖ್ಯವಾಗಿ ನಮ್ಮ ಸಾರ್ವಜನಿಕರು ಈ ಕೆಲವೊಂದು ಸಹ ನೀವು ನಮಗೆ ಸಲಹೆ ಸೂಚನೆಗಳನ್ನು ನೀಡಿದ್ದೀರಿ. ಅದನ್ನು ಸಹ ನಾವು ಮುಂದೊಂದು ದಿನಗಳಲ್ಲಿ ನಾವು ಇನ್ನೂ ಸಹ ಒಳ್ಳೆಯ ರೀತಿಯಾಗಿ ಪೊಲೀಸ್ ಯಾವ ರೀತಿ ಮಾಡ್ಬೋದು ಅನ್ನೋದಕ್ಕೆ ನಾವು ಅಳವಡಿಸ್ತೀವಿ ಅಂತೇಳಿ ನಿಮ್ಗೆಲ್ಲ ಸಲಹೆ ಸೂಚನೆಗಳನ್ನು ನಾವು ಪರಿಗಣಿಸ್ತೀವಿ ಅಂತೇಳಿ ಮತ್ತು ಅದನ್ನು ಪಾಲಿಸ್ತೀವಿ ಅಂತೇಳಿ ನಿಮಗೂ ಸಹ ಎಲ್ಲ ನಮ್ಮ ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ವತಿಯಿಂದ ಮತ್ತು ಈ ಕಾರ್ಯಕ್ರಮದ ಪರವಾಗಿ ನಿಮಗೆ ಹೃತ್ಪೂರ್ವಕವಾಗಿ ಸಲ್ಲಿಸ್ತೀವಿ. ಅದೇ ರೀತಿ ಸಹ ನಮ್ಮ ಎಲ್ಲ ಪತ್ರಿಕಾ ಮಾಧ್ಯಮರಿಗೆ ಮತ್ತು ಆಮೇಲೆ ಎಲ್ಲ ಮುಖಂಡರಿಗೆ, ಸಮಾಜದ ಮುಖಂಡರಿಗೆ, ಎಲ್ಲ ಸಾರ್ವಜನಿಕರು ಸಹ ನಮಗೆ ಹೃತ್ಪೂರ್ವಕವಾಗಿ ಸಲ್ಲಿಸಿ ನಮ್ಮ ಕಾರ್ಯಕ್ರಮ ಮಾಡ್ತಾರೆ. ಈ ಸುಂದರ ಸಂಜೆಯ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಪಾಲ್ಗೊಂಡಿದ್ದೀರಿ. ತಮ್ಮೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ಈ ಕಾರ್ಯಕ್ರಮದ ಕೇಂದ್ರಬಿಂದು ತಮ್ಮೆಲ್ಲರನ್ನು ಉದ್ದೇಶಿಸಿ ಪೊಲೀಸ್ ಇಲಾಖೆಯ ಕುರಿತು ಮತ್ತು ನಮ್ಮ ಕಾರ್ಯಾಗಾರ ಕುರಿತು ಮತ್ತು ಬೀಟ್ ಸದಸ್ಯರ ಬಗ್ಗೆ, ಸಾಮಾಜಿಕ ಜವಾಬ್ದಾರಿಗಳ ಬಗ್ಗೆ, ವಿವಿಧ ವಿಷಯಗಳ ಬಗ್ಗೆ ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಲು ನಮ್ಮ ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ರಂಜಿತ್ ಕುಮಾರ್ ಬಂಡಾರ್ ಸರ್ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹಾಗೂ ಪೊಲೀಸ್ ಇಲಾಖೆಯ ಪರವಾಗಿ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರ್ತೇನೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮ ಹಿರಿಯೂರು ಉಪವಿಭಾಗದ ಪೊಲೀಸ್ ಉಪನಿರೀಕ್ಷಕರಾದ ಶಿವಕುಮಾರ್ ಸರ್ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಶ್ರೀರಾಮಪುರ ಪೊಲೀಸ್ ಠಾಣೆಯ ಠಾಣಾಧಿಕಾರಿಗಳಾದ ಮಧು ಸರ್ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಮತ್ತು ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರ್ತೇನೆ. ಈ ಕಾರ್ಯಕ್ರಮದ ಪ್ರಾರಂಭದಿಂದ ನಾಳೆಯ ತನಕ ಕಾರ್ಯಕ್ರಮದ ಭಾಗಿಯಾಗಿ ಅವರ ಎಲ್ಲ ಅಧಿಕಾರಿ ಸಿಬ್ಬಂದಿಗಳನ್ನು ಕರೆದುಕೊಂಡು ಬಂದು ನಮ್ಮೆಲ್ಲರಿಗೂ ಅರಿವು ಮೂಡಿಸ್ತಕ್ಕಂಥ ಕಾರ್ಯವನ್ನು ಚಿತ್ರದುರ್ಗ CN ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ವೆಂಕಟೇಶ್ ಅವರು ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಮತ್ತು ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರ್ತೇನೆ. ಈ ಕಾರ್ಯಕ್ರಮದ ಕೇಂದ್ರಬಿಂದು ತಾವೆಲ್ಲರೂ ಎಲ್ಲ ಪಕ್ಷದ ಮುಖಂಡರುಗಳು, ಪುರಸಭೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು, ವಿವಿಧ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಮತ್ತು ಸಾರ್ವಜನಿಕ ಬಂಧುಗಳು, ವಿವಿಧ ಸಂಘ ಸಂಸ್ಥೆಯ ಅಧ್ಯಕ್ಷರುಗಳು ತಾವೆಲ್ಲರೂ ಬಂದಿದ್ದೀರಾ. ತಮ್ಮೆಲ್ಲರಿಗೂ ಪೊಲೀಸ್ ಇಲಾಖೆಯ ಹಾಗೂ ನನ್ನ ವೈಯಕ್ತಿಕವಾದ ಸ್ವಾಗತವನ್ನು ಕೋರ್ತೀನಿ. ಈ ಕಾರ್ಯಕ್ರಮಕ್ಕೆ ಪತ್ರಿಕಾ ಮಾಧ್ಯಮಗಳ ಮಿತ್ರರು ತಾವೆಲ್ಲರೂ ಬಂದಿದ್ದೀರಿ. ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತೇನೆ. ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಭಾಗವಹಿಸಿದರೆ ಅವರೆಲ್ಲರಿಗೂ ಸ್ವಾಗತವನ್ನು ಕೋರ್ತೀನಿ. ಬಂಧುಗಳೇ, ಈ ಕಾರ್ಯಕ್ರಮ
ಇವತ್ತಿನ ಈ ಕಾರ್ಯಕ್ರಮ ಬೀಟ್ ಸದಸ್ಯರು ಮತ್ತು ಸಾರ್ವಜನಿಕರ ಸಭೆ ತಮ್ಮೆಲ್ಲರ ಪೊಲೀಸ್ ಇಲಾಖೆ ಮತ್ತು ತಮ್ಮ ಜೊತೆಗಿನ ಒಡನಾಟದ ಬಗ್ಗೆ ಮಾನ್ಯ ಎಸ್ ಪಿ ಸರ್ ಅವರು ಮಾತನಾಡಲಿದ್ದಾರೆ. ಅದ್ರ ಜೊತೆಗೆ ಈಗಾಗಲೇ CN ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ವೆಂಕಟೇಶ್ ಅವರು ತಮ್ಮೆಲ್ಲರ ಜೊತೆ ಮಾತನಾಡಿದರು. ಸೈಬರ್ ಕ್ರೈಮ್ ಬಗ್ಗೆ, ಸೈಬರ್ ಕ್ರೈಮ್ ಟ್ರೆಂಡ್ ಬಗ್ಗೆ ತಾವೆಲ್ಲರೂ ಈಗಾಗಲೇ ಕಾರ್ಯಕ್ರಮದ ಪ್ರಾತ್ಯಕ್ಷಿಕೆ ಮತ್ತು ವಸ್ತು ಪ್ರದರ್ಶನ ನೋಡಿ ಅದನ್ನ ತಿಳ್ಕೊಂಡು ಹೋಗಿ, ನೋಡಿದ್ದವರು ಯಾರು ಮಿಸ್ ಮಾಡಬೇಡಿ, ದಯವಿಟ್ಟು ನೋಡ್ಕೊಂಡು ಹೋಗಿ ಅಂತ ತಮ್ಮೆಲ್ಲರಿಗೂ ಕೋರ್ಕೊಳ್ತಾ ನಾನು ಸ್ವಾಗತ ಭಾಷಣ ಮುಗಿಸ್ತೀನಿ. ಜೈ ಜೈ ಕನ್ನಡ. ಸೈಬರ್ ಕ್ರೈಮ್ ಅಲ್ಲಿ ವಿಕ್ಟಿಮ್ಗಳ ಆಗದೇ ಆಗಿರೋ ಹಾಗೆ ಅರಿವು ಮೂಡಿಸಿದ್ರೆ ಈ ಕಾರ್ಯಕ್ರಮ ಸಾರ್ಥಕ ಆಗ್ತದೆ. ತಾವೆಲ್ಲರೂ ಭಾಗಿಯಾಗಿದ್ದಕ್ಕೆ ತಮಗೆ ಮತ್ತು ಇಲ್ಲಿ ಕಳಿಸ್ಕೊಟ್ಟ ತಮ್ಮ ಶಿಕ್ಷಕ ಮಿತ್ರ ಬಂಧುಗಳಿಗೆ, ನಮ್ಮ ಪ್ರಿನ್ಸಿಪಲ್ ಸಾಹೇಬರಿಗೆ ಮತ್ತು THO ಸಾಹೇಬರಿಗೆ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಬೀಟ್ ಸದಸ್ಯರುಗಳು ತಮ್ಮ ಅನಿಸಿಕೆಗಳನ್ನ ಹೇಳಿಕೊಳ್ಳುವಂತೆ ಕೇಳ್ತೀನಿ. ಮೊದಲನೇದಾಗಿ ತುಂಬಿಂಕೆರೆ ಗ್ರಾಮದ ಬಸವರಾಜ್ ಅವರು ಇವರು ಬೀಟ್ ವ್ಯವಸ್ಥೆ ಬಗ್ಗೆ ಮತ್ತೆ ನಮ್ಮ ಪೊಲೀಸ್ ವ್ಯವಸ್ಥೆ ಬಗ್ಗೆ ತಮ್ಮ ಅನಿಸಿಕೆ ಹೇಳಬೇಕು ಅಂತ ಕೇಳ್ತೀನಿ. ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದಿಷ್ಟೇ, ಇವತ್ತು ಹೊಸದುರ್ಗ ನಗರ ಮತ್ತು ಸುತ್ತಮುತ್ತಲ ಹಳ್ಳಿಗಳಲ್ಲಿ ಇವತ್ತು ಪ್ರತಿ ಮನೆಗಳಿಗೂ 1-2 ವೆಹಿಕಲ್ ಇರುವಂಥದ್ದು, ಇವತ್ತು ಟ್ರಾಫಿಕ್ ಸಮಸ್ಯೆ ತುಂಬ ಆಗಿರುವಂಥದ್ದು. ಆಮೇಲೆ ಯುವಕರು ಇವತ್ತು ಅವರಿಗೆ ಯಾವ ರೀತಿ ವಾಹನ ಚಾಲನೆ ಮಾಡಬೇಕು ಅನ್ನುವಂಥದ್ದು ಒಂದಿಷ್ಟು ಮಾಹಿತಿ ಅವರಿಗೆ ನಾವು ವಿಶೇಷವಾಗಿ ಯುವಕರಿಗೆ ತಿಳಿಸ್ಕೊಡುವಂಥ ಕೆಲಸ ಮಾಡಬೇಕು. ಯಾಕಂದರೆ ಅವರು ಮನಸ್ಸೇ ಇಚ್ಛೆ ಗಾಡಿಗಳನ್ನು ಓಡಿಸುವಂಥದ್ದು, ಅಪಘಾತಗಳನ್ನು ಮಾಡಿಕೊಳ್ಳುವಂಥದ್ದು, ನಂತರ ಅವ್ರು ನಂಬ್ಕೊಂಡಿರುವಂಥ ಕುಟುಂಬ ಇವತ್ತು ಬೀದಿ ಬರುವಂಥ ಪರಿಸ್ಥಿತಿಗಳಾಗ್ತವೆ. ಯಾಕಂದರೆ ಟ್ರಾಫಿಕ್ ಜಾಸ್ತಿ ಇರೋದ್ರಿಂದ ಆಮೇಲೆ ವಾಹನಗಳನ್ನು ಹೇಗೆ ಚಲಾಯಿಸಬೇಕು ಅನ್ನುವಂಥ ಯಾವುದೇ ಅವರಿಗೆ ಮಾಹಿತಿ ಇಲ್ಲ. ಬೈಕ್ ತೊಗೊಳ್ಳೋದು, ಓಡಿಸೋದು ಅನ್ನೋದು ಕಷ್ಟೇ ಕಲ್ತ್ಕೊಂಡ್ರನ್ನ ಯಾವ ರೀತಿ ನಾವು ಎಲ್ಲಿ ವೆಹಿಕಲ್ ಯಾವ ರೀತಿ ಓಡಿಸ್ಬೇಕು, ನಗರದಲ್ಲಿ ಯಾವ ರೀತಿ ಓಡಿಸ್ಬೇಕು, ಹಳ್ಳಿಗಳ ಕಡೆ ಯಾವ ರೀತಿಯಾಗಿ ಓಡಿಸ್ಬೇಕು, ಗ್ರಾಮೀಣ ರಸ್ತೆಗಳಲ್ಲಿ ಇರುವಂಥ ಅರಿವೇ ಇಲ್ಲ. ಅದರಿಂದ ಇವತ್ತು ಹೆಚ್ಚಿನ ಅಪಘಾತಗಳು ಆಗ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಉದಾಹರಣೆಗೆ APMC ಮಾರ್ಕೆಟ್ನಿಂದ ಈ ಕಡೆ TB ಸರ್ಕಲ್ವರೆಗೂ ಕೂಡ ಹೆಚ್ಚಿನ ವಾಹನ ದಟ್ಟಣೆ ಸಂಜೆ 5:30 ಅಥವಾ 4 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಹೆಚ್ಚಿನ ಒಂದು ವಾಹನ ದಟ್ಟಣೆ ಇದೆ. ಅನಂತರ ಪಟ್ಟಣದಲ್ಲಿ ವಾಹನಗಳನ್ನು ಚಲಾಯಿಸುವಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಪೊಲೀಸ್ ಇಲಾಖೆಯವರು ರಸ್ತೆಗಳಲ್ಲಿ ಇವತ್ತು ರಸ್ತೆ ತುಂಬ ಇಕ್ಕಟ್ಟಾಗಿರೋದ್ರಿಂದ ವಾಹನಗಳನ್ನು ರಸ್ತೆ ಅಕ್ಕಪಕ್ಕದಲ್ಲಿ ನಿಲುಗಡೆ ಆಗಿರೋದ್ರಿಂದ ವಾಹನಗಳನ್ನು ಚಲಾಯಿಸಲಿಕ್ಕೂ ಕೂಡ ಹೋಗ್ಲಿಕ್ಕೂ ಕೂಡ ತೊಂದರೆ ಆಗ್ತಾ ಇದೆ. ಅದರಿಂದ ಬಹಳ ಕಾಳಜಿಯಿಂದ ಪ್ರತಿ ಒಂದು ಹಳ್ಳಿಗೂ ಕೂಡ ಯಾವ ಹಳ್ಳಿಗೆ ಏನ್ ಮಾಡ್ತಿದ್ದಾರೆ, ಯಾವ ಹಳ್ಳಿಗೆ ಇಸ್ಬಿಟ್ ಆಗ್ತಿದ್ದಾರೆ, ಅಲ್ಲಿ ಕುಡುಕರಿದ್ದಾರೆ ಅಂತೇಳಿ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರಕ್ಕಂಥ ಸಾಹೇಬರು ನಮ್ಮ ಮನೆಯಲ್ಲಿ ಯಜಮಾನರು ನಮ್ಮ ಅಪ್ಪಗೆ 4 ಜನ ಮಕ್ಕಳು ಇರ್ತಾರೆ. 4 ಜನ ಮಕ್ಕಳನ್ನು ಸಮೇತ ಎಲ್ಲಿಗೆ ಹೋಗಿದ್ದೆ ಏನ್ ಹೋಗಿದ್ದೆ ಅಂತ ಅವರು ಜವಾಬ್ದಾರಿ ತಗೊಳಕ್ಕಾಗಲ್ಲ ಅಂತ 45 50 ಜನ ಸಿಬ್ಬಂದಿ ಇದ್ದಾರೆ. ಅಷ್ಟು ಜನನೂ ಸಮೇತ ಅವ್ರ ಜವಾಬ್ದಾರಿ ತಗೊಂಡು ಯಾರು ಡ್ಯೂಟಿ ಮಾಡ್ತಿದ್ದಾರೆ, ಯಾರು ಮಾಡ್ತಾ ಇಲ್ಲ ಅಂತ ಹೇಳಿ ರಾತ್ರಿ 1 ಗಂಟೆ ಆಗಿರ್ಬೋದು, 2 ಗಂಟೆ ಆಗಿರ್ಬೋದು ಸರ್, ಬೆಳಿಗ್ಗೆ 6 ಗಂಟೆ ಆಗಿರ್ಲಿ, ಆ ರಕ್ಷಣೆ ಇಲಾಖೆಗೆ ಯಾರ್ಯಾರು ಇದ್ದಾರೆ, ಯಾರು ಡ್ಯೂಟಿ ಮಾಡ್ತಿದ್ದಾರೆ, ಯಾರು ನೈಟ್ ಡ್ಯೂಟಿ ಹೋಗ್ತಿದ್ದಾರೆ, ಹಗಲು ಡ್ಯೂಟಿ ಯಾರು ಹೋಗ್ತಿದ್ದಾರೆ ಅಂತ ಎಲ್ಲ ಜವಾಬ್ದಾರಿ ತಗೊಂಡು ಇಡೀ ನಮ್ಮ ತಾಲೂಕನ್ನೇ ತೂಗಿಸ್ಕೊಂಡು ಹೋಗ್ತಿದ್ದಾರೆ ಸರ್. ಇಡೀ ಅವರಿಗೆ ನಮ್ಮಲ್ಲಿ ATM ಕಾರ್ಡ್ ಇದೆ, ಜೋಬಲ್ಲೇ ಇದೆ, ATM ಅಲ್ಲೇ ಕಾಣ್ತಾ ಇದೆ. ಮೊಬೈಲ್ ಕಳವಾಗಿದೆ ಅಂತ ಹೇಳ್ರಿ, ಮೊಬೈಲ್ ಕಳವಾಗಿದೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ News 90 ಕನ್ನಡ ವಾಹಿನಿ, ಸಮಾಜದ ಉತ್ತಮ ಬೆಳವಣಿಗೆಗಾಗಿ.